ನಮಸ್ಕಾರ, ನಾನು ನಿಮ್ಮ ಗಟ್ ಡಾಕ್ಟರ್ ತೇಜಸ್ವಿನಿ ದಂಡೆ. ತುಂಬ ಜನ ಆಸಿಡಿಟಿ ಅಂದರೆ ಚಿಕ್ಕ ಪ್ರಾಬ್ಲಮ್ ಅಂತ ಇಗ್ನೋರ್ ಮಾಡ್ತಾ ಇರ್ತಾರೆ. ಕೋಲ್ಡ್ ಮಿಲ್ಕ್ ಕುಡಿಯೋದು, ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದು, ಆಸಿಡಿಟಿ ಟ್ಯಾಬ್ಲೆಟ್ಸ್ ನುಂಗೋದು ಆ್ಯಂಡ್ ಇವೆಲ್ಲ ಅವಾಗವಾಗ ಮಾಡ್ತಾ ಹೋದರೆ ಸರಿ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಆದರೆ ಎದೆ ಉರಿ, ಎದೆ ನೋವು ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ ರಿಪೀಟ್ ಆಗ್ತಾ ಇದ್ದರೆ ನಿಮ್ಮ ಅನ್ನನಾಳ ಸಣ್ಣ ಆಗ್ಬೋದು. ಊಟ ಅಥವಾ ನೀರು ಕೂಡ ನುಂಗೋದಕ್ಕೆ ಕಷ್ಟ ಆಗ್ಬೋದು. ಇದಕ್ಕೆ ನಾವು ಪೆಪ್ಟಿಕ್ ಸ್ಟ್ರಿಕ್ಚರ್ ಅಂತ ಹೇಳ್ತೀವಿ. ನಮ್ಮ ಅನ್ನನಾಳ ಬಾಯಿಯಿಂದ ಹೊಟ್ಟೆಗೆ ಹೋಗೋ ಒಂದು ಟ್ಯೂಬ್. ಹೊಟ್ಟೆಯ ಆಸಿಡ್ ರಿಪೀಟೆಡ್ ಆಗಿ ಮೇಲೆ ಬಂದಾಗ ಇರಿಟೇಷನ್ ಆಗಿ ಹುಣ್ಣಾಗಿ ಆ ಹುಣ್ಣು ಹೀಲ್ ಆದಮೇಲೆ ಸ್ಕಾರ್ ಟಿಶ್ಯೂ ಆಗುತ್ತೆ. ಒನ್ಸ್ ಸ್ಕಾರಿಂಗ್ ಆದರೆ ಈ ಟಿಶ್ಯೂ ಸ್ಟ್ರೆಚ್ ಆಗಲ್ಲ. ಅನ್ನನಾಳ ಸಣ್ಣ ಆದಾಗ ಊಟ ಸಿಕ್ಕಾಕೊಳ್ಬೋದು, ಚೆಸ್ಟಲ್ಲಿ ತಗಲ್ಕೊಂಡಂತೆ ಅನಿಸ್ಬೋದು. ಸ್ವಲ್ಪ ಜನ ಬರೀ ಬ್ಲೆಂಡರೈಸ್ಡ್ ಫುಡ್ ಮೇಲೆ ಬದುಕೋದಕ್ಕೆ ಶುರು ಮಾಡ್ತಾರೆ. ಈ ಥರ ಪೇಷಂಟ್ಸಲ್ಲಿ ನಾವು ಎಂಡೋಸ್ಕೋಪಿಕ್ ಬಲೂನ್ ಡೈಲಿಟೇಷನ್ ಅಂತ ಮಾಡ್ತೀವಿ. ಈ ನ್ಯಾರೋಡ್ ಪಾರ್ಟ್ನ ಹಂತ ಹಂತವಾಗಿ ಅಗಲ ಮಾಡ್ತೀವಿ. ಈ ಪ್ರಾಬ್ಲಮ್ ಬರೋದು ಪ್ರಿವೆಂಟ್ ಮಾಡಬೇಕು ಅಂತಂದರೆ ವೀಕಿಗೆ 2 ಸರಿಗಿಂತ ಹೆಚ್ಚು ಬಾರಿ ಆ್ಯಸಿಡಿಟಿ ಇದ್ದರೆ ಡಾಕ್ಟರ್ನ ನೋಡಿ. ಖಾರ, ಮಸಾಲ, ಫ್ರೈಡ್ ಫುಡ್, ಕಾಫಿ, ಆಲ್ಕೋಹಾಲ್ ಆದಷ್ಟು ಅವಾಯ್ಡ್ ಮಾಡಿ. ಊಟ ಸ್ವಲ್ಪನೇ ತಿನ್ನಿ. ಊಟ ಆದಮೇಲೆ ಇಮಿಡಿಯೇಟ್ ಆಗಿ ಮಲಗಬೇಡಿ. 1-2 ಅವರ್ಸ್ ಗ್ಯಾಪ್ ಇರಲಿ. ನಿಮಗೆ ಅಥವಾ ನಿಮಗೆ ಪರಿಚಯ ಇರೋ ಯಾರಿಗಾದರೂ ನುಂಗೋದಕ್ಕೆ ಕಷ್ಟ ಇದ್ದು ಊಟ ಸಿಕ್ಕಾಕೊಳ್ಳೋದು, ಲಾಂಗ್ ಟರ್ಮ್ ಆ್ಯಸಿಡಿಟಿ ಇದ್ದರೆ ದಯವಿಟ್ಟು ಡಾಕ್ಟರ್ನ ನೋಡಿ. ಸಿಂಪಲ್ ಎಂಡೋಸ್ಕೋಪಿನಲ್ಲಿ ಈ ಪ್ರಾಬ್ಲಮ್ನ ಅರ್ಲಿ ಡಿಟೆಕ್ಟ್ ಮಾಡ್ಬೋದು. ಈ ರೀಲ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಫಾಲೋ ಮಾಡಿ ಅಟ್ ದ ಗಟ್ ವುಮನ್.